ಅಂದರೆ ಇದೇ ಫೇಮಸ್ ಸರ್ ನಿಮಗೆ. ಬನ್ನಿ ಸರ್ ನೋಡಿ, ಬಿಸಿ ಬಿಸಿ ಯಾವ ಥರ ಬೇಕು ಕಾಳುಗಳು. ಇಷ್ಟು ದಪ್ಪ ಕಾಲು ಯಾರು ಹಾಕೋಲ್ಲ. ಬೆಂಗಳೂರಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಮಸಾಲೆ ಈ ಕರ್ಬೇವಿನ ಸೊಪ್ಪು ಮಸಾಲೆ ನಾವು ಮಾಡಿರೋದು ತುಂಬ ಫೇಮಸ್ ನಮ್ಮಲ್ಲಿರೋದು ಇದು. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಸ್ ಟಿ ರಾಸ್ ಮಿಲಿಟರಿ ಹೋಟೆಲ್ ಅಂತ ಒಂದು ಹಳೆ ಹೋಟೆಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೋಡೋಕೆ ಇವ್ರ ಹಿಸ್ಟ್ರಿ ತೆಗೆದು ನೋಡಿದ್ರೆ 1908 ಶುರು ಆಗಿರೋ ಒಂದು ಹೋಟೆಲ್ ಅಂತಲೇ ಹೇಳಬೇಕು. ಸೊ 117 ಇಯರ್ಸಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಾ ಇದ್ದಾರೆ. ಸೊ ಇವ್ರದ್ದು ಮೇನ್ ಬ್ರಾಂಚ್ ಬಂದ್ಬಿಟ್ಟು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಸೊ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡಲ್ಲಿ ಒಂದು ನಡೆಸ್ಕೊ ಬರ್ತಾ ಇದ್ದಾರೆ. ಸೊ ಇವಾಗ ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿ ಹೊಸ ಬ್ರಾಂಚು ವಿದ್ಯಾವರ್ತಕ ಸ್ಕೂಲ್ ಇದೆಯಲ್ಲ, ಅದು ಎದುರುಗಡೆನೆ ಹೊಸ ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಬಿಸಿ ಬಿಸಿ ಪಲಾವ್ ಎಲ್ಲ ಸಿಗ್ತಾ ಇರುತ್ತೆ. ಒಂದು ನಾಟಿ ಸ್ಟೈಲ್ ಪಲಾವ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಹಳೆ ಬೋರ್ಡ್ ಇದೆ ಗೈಸ್. ಸೊ ಹಳೆ ಬೋರ್ಡಲ್ಲಿ ಒಂದು ಸರ್ವರ್ ನಿಂತಿದ್ದಾರೆ. ಸೊ ಆ ಸರ್ವರ್ ಇವಾಗೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ 40 ವರ್ಷ ಆಗಿದೆ. ಹೋಗ್ಬಿಟ್ಟು ಬಿಸಿ ಬಿಸಿ ಪಲಾವ್ನೆಲ್ಲ ತಿಂದು ಎಂಜಾಯ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಬನ್ನಿ ಸರ್, ನಮಸ್ಕಾರ. ಸೂಪು, ಕಾಲು ಸೂಪು ಈ ಥರ ತುಂಬಿರೋ ಕಾಲು ಅಂಥದ್ದು ಎಲ್ಲೂ ಸಿಗೋದಿಲ್ಲ. ನೋಡಿ, ನಾವು ತರಿಸೋ ಸ್ಪೆಷಲ್ ಕಾಲಿದು. ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಿಕ್ಕಾಪಟ್ಟೆ ಕಾಲು ಸೂಪ್ ಬೇಜಾನು ಹೋಗುತ್ತೆ. ನೋಡಿ, ಒಂದು ಕಾಲಲ್ಲಾದರೂ ಇದು ಕಮ್ಮಿ ಇದಿಲ್ಲ, ಫುಲ್ ಇರುತ್ತೆ. ನೋಡಿ, ನಿಮ್ಗೆ ಯಾವ ಥರ ಬೇಕು ಕಾಳುಗಳು. ಇಷ್ಟು ದಪ್ಪ ಕಾಲು ಯಾರು ಹಾಕೋಲ್ಲ ನಾವು. ಬನ್ನಿ ಸರ್, ಚಪಾತಿ ನೋಡಿ, ನಾವಿಲ್ಲೇ ಮನೆ ಚಪಾತಿ ನಾವಿಲ್ಲೇ ನಮ್ಮ ಜಾಗದಲ್ಲೇ ಮಾಡೋದು. ಸ್ಮೂತ್, ಏಕ್ದಮ್ ಸ್ಮೂತ್ ಚಪಾತಿ. ನಾವೇ ಮಾಡಿರೋದು, ಇಲ್ಲೇ ಮಾಡೋದು. ರೆಡಿಮೇಡ್ ಎಲ್ಲ ತರಿಸೋಲ್ಲ ನಾವು, ಇಲ್ಲೇ ನಾವೇ ಓನ್ ಪ್ರಿಪ್ರೇಷನ್ ಸರ್. ಹಾಂ, ನೋಡಿ ಸರ್. ಓಕೆ, ಮುದ್ದೆ ನೋಡಿ, ನಾವು ಅದು ಊರ ಕಡೆಯಿಂದ ರಾಗಿ, ಕೆಂಪು ರಾಗಿ ತರಿಸಿ ಮಾಡೋದು ನಾವು. ಇಲ್ಲಿ ಬೆಂಗಳೂರಲ್ಲ, ಸೆಲೆಕ್ಷನ್ ರಾಗಿ 6 ತಿಂಗಳು 8 ತಿಂಗಳು ರಾಗಿ ಇರುತ್ತೆ. ಅದನ್ನು ಹುಡುಕಿ ನಾವು ತೊಗೊಂಬರೋದು. ನೋಡಿ ಸರ್, ಇದು ಚಿಕನ್ ಫ್ರೈ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡಿರೋವಂಥದ್ದು ತುಂಬ ಫೇಮಸ್ ನಮ್ಮಲ್ಲಿರೋದು ಇದು. ಹಾಂ, ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಲವೊಂದು ನಮ್ಮ ಸ್ಪೆಷಲ್ ಮಸಾಲ ಹಾಕಿ ಮಾಡಿರೋವಂಥದ್ದು ಇದು. ಇದು ಏಕ್ದಮ್ಮು ನಿಮಗೆ ಗೊಜ್ಜು ಎಲ್ಲ ಇಡ್ಲಿಗೆ ಆಗಲಿ ಪಲಾವ್ಗಾಗಲಿ ಎಲ್ಲದಕ್ಕೂ ಆಗುತ್ತೆ ಸರ್. ಇದು ತುಂಬ ಸ್ಪೆಷಲ್ ಅಂದರೆ ಬೆಂಗಳೂರಲ್ಲಿ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ನಮ್ಮ ಮಸಾಲೆ, ಈ ಕರ್ಬೇವಿನ ಸೊಪ್ಪು ಮಸಾಲೆ ನಾವು ಮಾಡಿರೋದು. ಇದಂತೂ ಮಕ್ಕಳಾಗಲಿ ದೊಡ್ಡವ್ರಿಗಾಗಲಿ ತುಂಬ ಇಷ್ಟ ಆಗುತ್ತೆ. ಇದು ತಿಂದವ್ರು ಮತ್ತೆ ಮತ್ತೆ ಕೇಳಬೇಕು ಸರ್. ಇದು ಪೆಪ್ಪರ್ ಚಿಕನ್. ಇದು ಇಷ್ಟು ಪೆಪ್ಪರ್ ಮಸಾಲೆ ಹಾಕಿ ಬೆಂಗಳೂರಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಇಷ್ಟು ಮಸಾಲೆ ಎಲ್ಲಾದರೂ ತೋರಿಸಿ ನೋಡೋಣ. ಕೆಮ್ಮಲು ನೆಗಡಿ ಆಗಲಿ ಏನೇನಾಗಲಿ ಅದು ಯಾವುದೇ ಇದು ಇರಬಾರ್ದು. ನಮ್ಮದು ಪೆಪ್ಪರ್, ಗ್ರೀನ್, ರೆಡ್ ಮೂರೂ ತುಂಬ ಫೇಮಸ್ಸು. ಅದರಲ್ಲಿ ಕಬಾಬ್ ಇದೆ, ಲಾಲಿಪಾಪ್ ಇದೆ, ಮಟನ್ ಕೈಮಾ, ಮಟನ್ ಚಾಪ್ಸು, ಬೋಟಿ ಸಿಗುತ್ತೆ, ಚಪಾತಿ, ಪರೋಟ, ಮುದ್ದೆ ಎಲ್ಲ ಅಂಥದ್ದು ನಮ್ಮಲ್ಲಿ ಸಿಗುತ್ತೆ ಸರ್. ಸರ್ ಬನ್ನಿ ಸರ್, ಇಲ್ಲಿದೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇವಾಗ 1908 ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲು ಬಿರಿಯಾನಿ ಅಂದರೆ ಇದೇ ಫೇಮಸ್ ಸರ್ ನಿಮಗೆ. ಬನ್ನಿ ಸರ್ ನೋಡಿ, ಬಿಸಿ ಬಿಸಿ. ಇವಾಗಲೂ ಜನ ನಮಗೆ ಕ್ಯೂವಲ್ಲಿ ಬಂದು ನಿಂತು ತಿಂದು ಹೋಗ್ತಾರೆ. ಬನ್ನಿ ಸರ್, ನೀವೆಲ್ಲೆಲ್ಲೋ ಪ್ರಯತ್ನ ಬಿದ್ದಿರ್ತೀರ. ನಾವೆಲ್ಲ ಬಳಸೋದು ಜೀರಾ ರೈಸಿನ ಮಾಡೋ ಅಂಥದ್ದು. ಏನಂದರೆ ಬೇರೆ ಕಡೆ ಎಲ್ಲ ಯೆಲ್ಲೋ ಕಲರ್ ಇರುತ್ತೆ, ಇಲ್ಲ ರೆಡ್ ಕಲರ್ ಇರುತ್ತೆ. ಸೊ ಅದೇನಾಗುತ್ತೆ, ನಮ್ಮ ನಾಟಿ ಸ್ಟೈಲ್ ಬರೋಲ್ಲ. ಬಟ್ ಇದರಲ್ಲಿ ಏನಂದರೆ ಗ್ರೀನ್ ಕಲರ್ ಇರುತ್ತೆ. ಸೊ ಅದು ಏನಂದರೆ ಹಳ್ಳಿ ಕಡೆ ಮಸಾಲೆ ಯೂಸ್ ಮಾಡೋ ಥರ ಇರುತ್ತೆ. ಆ್ಯಂಡ್ ಮೋರೋವರ್ ಚೆನ್ನಾಗೂ ಕೂಡ ಇದೆ. ಆ್ಯಂಡ್ ಫ್ಲೇವರ್ಸು ಆ್ಯಂಡ್ ಸಾಂಬಾರು, ಆ ಮೊಸರು ಎಲ್ಲ ಏನಾಗುತ್ತೆ ನಮ್ಮ ನಾಟಿ ಸ್ಟೈಲ್ ಥರ ಫೀಲ್ ಆಗುತ್ತೆ. So I came to this place yesterday and I really liked the food here. It was so good. It was so comforting, so homely. I really loved it and that's why I came back today also. I look forward to eat here every day. ನಾವು ಯಾವಾಗೂ ತಿನ್ನೋದು ಮಟನ್ ಬಿರಿಯಾನಿ. ಮತ್ತು ಇವಾಗ ಒಂದು 15 ದಿನದಿಂದ ಬರ್ತಾ ಇದ್ದೀರಿ. ಚೆನ್ನಾಗಿದೆ ಐಟಮ್, ಚೆನ್ನಾಗಿದೆ ಅಂತ ತಾನೇ ಬರೋದು. ಇಲ್ಲಾಂದರೆ ಒಂದ್ಸಲ ತಿಂದು ಹೋಗ್ಬಿಡ್ತಿದ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಈಶ್ವರ್ ರಾವ್. ಸೂಪರ್ ಸರ್. ಯಾವಾಗ ಶುರುವಾಗಿದ್ದು ಎಸ್ ಜಿ ರಾಸ್ ಮಿಲಿಟರಿ ಹೋಟೆಲ್? ಸರ್ ಇದು ಶುರುವಾಗಿದ್ದು ಬಂದು 1908 ಅಕ್ಕಿಪೇಟೆ OTC ರೋಡು ದರ್ಗಾ ಹತ್ರ. ಶುರು ಮಾಡಿದ್ವಿ ಸರ್. ನಮ್ಮ ತಾತ ಅವರು ಗೋವಿಂದರಾವ್ ಅಂತ. ಅವರಾದಮೇಲೆ ನಮ್ಮ ಆಂಟಿ ರುಕ್ಮಣಿ ಬಾಯಿ,
ಆಮೇಲೆ ಗಣೇಶ್ ಅಂಕಲ್ ಅವರು ನಡೆಸ್ಕೊಂಬರ್ತಿದ್ರು. ಅಲ್ಲಿ ಏನು ಇದೆಲ್ಲ ಸ್ವಲ್ಪ ಅಲ್ಲಿ ಜಾಗ ಹಳೇದು ಇದಾಗ್ತಿದ್ದಂಗೆ ಅಲ್ಲಿ ಟೈಮ್ ಮುಗೀತು. ಅಲ್ಲಿಂದ ತೊಗೊಂಬಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡಲ್ಲಿ ಇವಾಗ ಮಾಡಿದ್ದೀವಿ. ಆಗಲೇ ಅಲ್ಲಿ 2018ರಿಂದ ಅಲ್ಲಿ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ರೋಡ್ ಚಿಕ್ಕದು, ನಮಗೆ ಟ್ರಾಫಿಕ್ ಜಾಮು, ಸ್ವಲ್ಪ ಪಬ್ಲಿಕ್ ಜಾಸ್ತಿ ಆಗೋಯ್ತು ಅಲ್ಲಿ. ಇವಾಗ ಅದರಿಂದ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ದೊಡ್ಡದಾಗಿ ಮಾಡಿದ್ದೀವಿ. ಇಲ್ಲಿ ಎಲ್ಲರಿಗೂ ಬರೋವ್ರಿಗೆ ಪಾರ್ಕಿಂಗ್ ಆಗಲಿ, ಫ್ಯಾಮಿಲೀಸ್ ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದು, ಅದಕ್ಕೆ ಅಲ್ಲಿ ಬರೋರಲ್ಲಿ ಇಲ್ಲಿ ಬರೋರು ಇಲ್ಲಿ ಅಂತ ನಾವಿಲ್ಲಿ ದೊಡ್ಡದಾಗಿ ಒಂದೇ ಸಲ ಇಲ್ಲಾಂದ್ರೆ ಒಂದು 80 ಸೀಟ್ ಕುತ್ಕೊಬೋದು ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಇಲ್ಲಿ ಮಾಡಿದ್ದೀವಿ ಸರ್. ಸೂಪರ್ ಸರ್. ಸರಿ ಸರ್, ನಿಮ್ಮ ಹತ್ರ ಏನು ಸರ್ ಸ್ಪೆಷಲು? 1908 ಶುರುವಾಗಿರೋ ಬಿರಿಯಾನಿ ಇವಾಗೂ ಸಿಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಏನಕ್ಕೆ ಅಷ್ಟು ಜನ 100 ವರ್ಷ ಆದರೂ ಕೂಡ ಅದು ಬಿರಿಯಾನಿ ಸರ್, ನಾವು ಒಂದು ಟೈಮಲ್ಲಿ ಹೇಳಬೇಕಂದ್ರೆ ನಮ್ಮ ಗೋವಿಂದರಾವ್ ಬಿರಿಯಾನಿ ಅಂದರೆ ಎಸ್ ಜಿ ರಾವ್ದು ಗೋವಿಂದರಾವ್ ಅಂತ ನಮ್ಗೆ ಇದರಲ್ಲಿ ಅದು ಶಾರ್ಟ್ಕಟ್ಟಲ್ಲಿ ಎಸ್ ಜಿ ರಾವ್ ಅಂತ ಇದೆ. ಆ ಬಿರಿಯಾನಿ ತಿಂದಿರೋರೇ ಇಲ್ಲ ಬೆಂಗಳೂರಲ್ಲಿ. ನಾವು ಇವಾಗ 1908 ಅಂದರೆ 118 ವರ್ಷ ಆಗುತ್ತೆ. ತಿಂದಿರೋರೇ ಇಲ್ಲ. ಎಷ್ಟೋ ಜನ ಬ್ರ್ಯಾಂಚ್ ಕ್ಲೋಸ್ ಆಗಿದೆ, ಮರ್ತುಬಿಟ್ಟವ್ರೆ. 25 ವರ್ಷ 26 ವರ್ಷ 30 ವರ್ಷದ ಮುಂಚೆ ಬರೋವ್ರಿಗೆಲ್ಲ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅದರಿಂದ ಇವೆಲ್ಲ ಇವೊಂದು ಇದಾಗಲಿ, ನಾವು ಇನ್ನೂ ಈ ಹೋಟ್ಲ್ ತೆಗೆದಿದ್ದೀವಿ ಅನ್ನೋವಂಥದ್ದನ್ನೆಲ್ಲ ನಾನು ಈ ವಿಡಿಯೋಲ್ಲಿ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಸ್ಪೆಷಲಾಗಿ ಏನು ಅಂದರೆ ಸರ್, ನಮ್ಮಲ್ಲಿ ಭಾಳ ಮುಖ್ಯವಾಗಿ ಇದ್ರ ಎಲೆ, ಇಸ್ರಾಕ್ ಎಲೆ ಆವಾಗಿಂದ ಪದ್ಧತಿ ಬಂದಿರೋದು. ಇಸ್ರಾಕ್ ಎಲೆಯಲ್ಲಿ ನಮ್ಮದು ಮಟನ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಕೆಲವೊಂದು ಸೈಡ್ ಡಿಶಸ್ ಮಾಡ್ತೀವಿ. ಮಟನ್ನು ಚಾಪ್ಸು, ಮಟನ್ ಕೈಮಾ, ಮಟನ್ ಕುರ್ಮಾ, ಮಟನ್ ಗ್ರೀನು, ಮಟನ್ ಪೆಪ್ಪರು, ಎಲ್ಲ ಥರದ್ದು ನಮಗಿದೆ. ಚಪಾತಿ, ಮುದ್ದೆ, ಪರೋಟ. ನಮ್ಮಲ್ಲಿ ಸ್ಪೆಷಲ್ ಅಂದರೆ ಬಿರಿಯಾನಿನೇ ಸರ್. ಕಾಲು ಸೂಪ್ ಇದೆ, ಎಲ್ಲ ಬೋಟಿ ಮಾಡ್ತೀವಿ ಇಲ್ಲಿ. ಎಲ್ಲೂ ಆ ಬ್ರಾಂಚಲ್ಲಿ ಕೆಲವೊಂದು ಮಾಡದೇ ಇರೋದು ಇಲ್ಲೂ ಇದು ಮಾಡಿದ್ದೀವಿ. ಜನ ಇನ್ನೂ ಲೇಟೆಸ್ಟ್ ಕೇಳ್ತಾವ್ರೆ, ಇನ್ನೂ ಒಂದು ಸ್ವಲ್ಪ ಡಿಶಸ್ ಎಕ್ಸ್ಟ್ರಾ ಮಾಡಬೇಕಂತಲೂ ನಾವು ರೆಡಿ ಮಾಡ್ತಿದ್ದೀವಿ. ಸೂಪರ್ ಸೂಪರ್ ಸರ್. ಸರ್ ಈಗ 1908 ಶುರು ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳಿ. ಅದೇ ಸರ್, ಇವಾಗ ನಮ್ದು ಏನಿದೆಯೋ ಹಳೆ ಟೇಸ್ಟ್ ಬಗ್ಗೆ ಎಲ್ಲರೂ ಏನು ರೀ ಅಂಥದ್ದು ನಿಮ್ಮ ಹಳೆ ಜಾಗದ ಪದ್ಧತಿಯಲ್ಲಿ ಏನು ಹೆಂಗೆ ಅಂತಾರೆ ಸರ್. ಆವಾಗಿಂದ ನಮ್ಮ ದೊಡ್ಡವ್ರು ಏನೇನು ಕೆಲವೊಂದು ರೆಸಿಪಿ ಬಳಸ್ತಿದ್ರೋ ಅದನ್ನು ನಮಗೆ ಅವ್ರಿಗೆ ಕೆಲವೊಂದು ಹೇಳ್ಕೊಟ್ಟು ಹೋಗವ್ರೆ. ಆವಾಗ 1908ರಿಂದ ಏನು ನಡೀತಿತ್ತು ಅದೇ ಟೇಸ್ಟು, ಅದೇ ಇದು ಜನರಿಗೆ ಅವ್ರು ಮತ್ತೆ ಅವ್ರು ಜ್ಞಾಪನ ಮಾಡಿ ತಿನ್ಕೊಂಡು ಹೋಗೋ ಅನ್ನೋ ಅಂಥದ್ದು ಜನರಿಗೇ ನಾವು ಒಂದು ಇದು ಮಾಡಿಕ್ಕಿದ್ದೀವಿ. ಅವ್ರು ಬಂದು ಟ್ರೈ ಮಾಡಲಿ, ಇವಾಗಲೂ ಹೊಸಬ್ರು ಟ್ರೈ ಮಾಡಲಿ, ಅವ್ರಿಗೆ ಏನು ಅನ್ನೋದು ನಮ್ಮ ಪಲಾವ್ ಬಗ್ಗೆ ಎಲ್ಲ ಇದನ್ನು ಗೊತ್ತಾಗುತ್ತೆ ಸರ್. ಸೂಪರ್ ಸೂಪರ್ ಸರ್. ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಮ್ಮ ನ್ಯೂಸ್ ಪೇಪರು ನೋಡಿ, ಅವಾಗ 1908ರಲ್ಲಿ ಬಂದಿರೋದೇ ಇದೆ ಹಿಂದೂ ಪೇಪರು. ಹಿಂದೂ ಪೇಪರಲ್ಲಿ ಹಾಕಿರೋದಿದೆ. ಕೆಲವೊಂದು ಹಳೇದು ನಮ್ಮ ಎಲ್ಲ ಪೇಪರಲ್ಲೂ ಬಂದಿದೆ. ಎಲ್ಲ ಇಂಥವ್ರಿಗೆ ಅನ್ನೋದೇ ಗೊತ್ತಿಲ್ಲ. ಸ್ವಲ್ಪ ಜನಕ್ಕೆ ಕ್ಲೋಸ್ ಆಗಿದೆ ಅಂದ್ಕೊಂಡು ಇದ್ಬಿಟ್ಟವ್ರೆ. ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಸೂಪರ್ ಸರ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಟೈಮಿಂಗ್ಸು ಇಲ್ಲಿ ಮಂಗಳವಾರದಿಂದ ಶನಿವಾರವರೆಗೂ ಬೆಳಗ್ಗೆ 7ರಿಂದ ರಾತ್ರಿ 11, ಭಾನುವಾರ ಬೆಳಗ್ಗೆ 7ರಿಂದ ಮತ್ತೆ 11 ಗಂಟೆ ಸೇಮ್. ಸೋಮವಾರ ಒಂದಿನ ರಜಾ. ಸೂಪರ್ ಸರ್. ಸರ್, ನಿಮ್ದು 2 ಬ್ರಾಂಚ್ ಇದೆ. ಬ್ರಾಂಚ್ಗಳದ್ದು ಅಡ್ರೆಸ್ ಹೇಳಿ, ಈ ಬ್ರಾಂಚ್ದು ಅಡ್ರೆಸ್ ಹೇಳಿ. ಅದಕ್ಕೆ ಮುಂಚೆ ಹೆಸರು ಹೇಳಿ ಸರ್. ಸರ್, ಎಸ್ ಜಿ ರಾವ್ ಮಿಲ್ಟ್ರಿ ಹೋಟ್ಲು. ನಮ್ಮ ಮೇನು ಬ್ರಾಂಚ್ ಬಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡು. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡು. ಅಲ್ಲಿ ಬಂದಿರೋದು ಪೊಲೀಸ್ ರೋಡ್, ರಾಣಾ ಸಿಂಗ್ ಪೇಟ್. 221 ಅಡ್ರೆಸ್ ನಂಬರು ಅಲ್ಲಿದು. ಇದು ಬಂದು ರಾಜಾಜಿನಗರ ಇವಾಗ ಹೊಸದಾಗಿ ಓಪನ್ ಮಾಡಿರೋದು, ಫಸ್ಟ್ ಬ್ಲಾಕ್, ವಿದ್ಯಾವರ್ಧಕ ಸ್ಕೂಲ್ ಎದುರುಗಡೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬಿಸ್ನೆಸ್ ಚೆನ್ನಾಗಿ ನಡೀದೆ ಅಂತ ನಮ್ಮ ಕಡೆ. ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಬಂದಿದ್ದ ತಕ್ಷಣ 7 ಗಂಟೆಗೆ ಇವ್ರದ್ದು ಹೋಟ್ಲ್ ಓಪನ್ ಅಲ್ವಾ. ಸೊ ಫಸ್ಟ್ ಬಂದಿದ್ದ ಸರ್ ಬಿಸಿ ಲೆಗ್ ಸೂಪು ನೋಡಿ, ಯಪ್ಪಪ್ಪಪ್ಪ ಕಿತ್ಕೊಂಡು ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಟ್ರೈ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಕನ್ಸಿಸ್ಟೆನ್ಸಿ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳಬೇಕು. ಬಿಸಿಯಾಗಿ ಒಂದು ಬೌಲಲ್ಲಿ ಕೊಡ್ತಾರೆ. ಮೈ ಗಾಡ್, ಬಿಸಿಯಾಗಿ ಕೊಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಲೈಟಾಗಿ ಆ ಪೆಪ್ಪರ್ದೊಂದು ಘಮ ಮತ್ತು ಪೆಪ್ಪರ್ದೊಂದು ಫೀಲ್ ಸಿಗುತ್ತೆ. ಗಂಟೊಳಗೆ ಹೋಗುವಾಗ ಒಂದು ಒಳ್ಳೆ ಸ್ವರ್ಗ ಫೀಲ್ ಸಿಗುತ್ತೆ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ. ಸೊ ಕಾಲು ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಒಂದು ಕಾಲು ನೋಡಿ, ಏನು ಕನ್ಸಿಸ್ಟೆನ್ಸಿ ನೋಡಿ. ಅಪ್ಪ ಇದನ್ನು ಹಂಗೆ ಒಂದು ಬೈಟ್ ಹೋಗಬೇಕು. ಕಾಲ್ ಸೂಪ್ ಲವರ್ಸ್ ಬರಲೇಬೇಕು. ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಕಾಲಂತೂ ಹೆಂಗೆ ಬೆಂದಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಒಂದಲ್ಲ ಇನ್ನೊಂದು ಕಾಲ್ ಹೇಳಬೇಕು, ಬೇಡ್ರಿ ಇಲ್ಲ ಇದು. ಎಕ್ಸ್ಟ್ರಾಡಿನರಿ ಗೈಸ್.
ಬನ್ನಿ ಸಕ್ಕತ್ತಾಗಿ ಮಜಾ ಮಾಡ್ತೀರಾ. SG ರಾಸ್ ಮಿಲಿಟರಿ ಹೋಟೆಲ್ ಸ್ಪೆಷಲ್ ಐಟಮ್ ಎಲ್ಲನೂ ತರಿಸ್ಬಿಟ್ಟಿದ್ದೀವಿ. ಸೊ ಇವ್ರ ಹತ್ರ ಆ್ಯಕ್ಚುಲಿ ಎಲ್ಲನೂ ಸ್ಪೆಷಲ್ ಐಟಮ್ ಅಲ್ಲ, ಸೊ ಅದಕ್ಕೋಸ್ಕರ ಸೊ ನಮ್ಮ ಹತ್ರ ಯಾವ್ದೆಲ್ಲ ತರಿಸಿದೀವಿ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ನೋಡೋಕೋರೆ ಮಟನ್ ಚಾಪ್ಸ್ ಇದೆ. ಮಟನ್ ಚಾಪ್ಸ್ ಪಕ್ಕದಲ್ಲೇ ಮಟನ್ ಬೋಟಿ ಕೂಡ ಇಟ್ಟಿದ್ದೀವಿ. ಸೊ ಮಟನ್ ಬೋಟಿ ಪಕ್ಕದಲ್ಲೇ ಚಿಲ್ಲಿ ಚಿಕನ್ ಇಟ್ಟಿದ್ದೀವಿ. ಚಿಲ್ಲಿ ಚಿಕನ್ ಪಕ್ಕದಲ್ಲಿ ಮುದ್ದೆ ಇದೆ, ರೋಟಿ ಅಂದರೆ ಚಪಾತಿ ಇದೆ, ಮಟನ್ ಕೈಮಾ ಕೂಡ ತಂದಿದ್ದೀವಿ, ಚಿಕನ್ ಫ್ರೈ ಇದೆ, ಗ್ರೀನ್ ಚಿಕನ್ ಅಂದರೆ ಚಿಕನ್ ಉದಯಗಿರಿ ಅಂತಲೂ ಕೂಡ ಹೇಳ್ತಾರೆ, ಮತ್ತು ಪೆಪ್ಪರ್ ಚಿಕನ್ನು. ಸೊ ಇದನ್ನೆಲ್ಲ ತರಿಸಿದ್ದೀವಿ. ಸೊ 1 by 1 ಟ್ರೈ ಮಾಡೋಣ. ಸೊ ನನಗೆ ಫಸ್ಟ್ ಕಣ್ಣು ಹೋಗ್ತಿದ್ದಾರೆ ಈ ಮಟನ್ ಕೈಮಾ. ಸೊ ಮಟನ್ ಕೈಮಾ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬ್ರೇಕ್ ಆಗೋದಿದೆ ಗೈಸ್. ಹಾ ನೋಡಿ, ಹಂಗೆ ಜ್ಯೂಸಿಯಾಗಿದೆ. ಶೇರ್ವಾ ಜೊತೆ ಕೊಟ್ಟಿರ್ತಾರೆ, ಹಂಗಾರೆ ಗ್ರೇವಿ ಜೊತೆ ತಗೊಂಡು ಉಪ್ಪ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಮಟನ್ನು ಚೆನ್ನಾಗಿ ಹಿಡ್ದಿದ್ದಾರೆ ಅಂತಲೇ ಹೇಳಬೇಕು. ಒಂದು ಒಳ್ಳೆ ಸ್ಪೈಸಸ್ಸು ಒಳಗೆ ಹಿಡಿದಿದೆ. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಯೂಶ್ಲಿ ಮುದ್ದೆನ ತಗೊಂಡು ಮಟನ್ ಚಾಪ್ಸ್ ಗ್ರೇವಿ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಈ ಥರ ಡಿಪ್ ಮಾಡಿ ಹಂಗೆ ತಗೊಂಡು ಪಾಪ ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ರಾಗಿ ಮುದ್ದೆ ಮಟನ್ ಚಾಪ್ಸ್ ಗ್ರೇವಿಗಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಪೀಸಸ್ ನೋಡಬೇಕು, ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ನೋಡಿ. ಪಾಪ ಲಾಟ್ರಿ ಥರ ಇದೆ ಗೈಸ್ ಪೀಸು ನೋಡಿ. ಎಸ್, ಚೆನ್ನಾಗಿ ಡಿಪ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್. ವರ್ತ್ ಎವ್ರಿ ಪೆನ್ನಿ ಅಂತ ಹೇಳ್ತಾರಲ್ಲ ಆ ಥರ ಒಂದು ಒಳ್ಳೆ ಸಾಫ್ಟ್ ಟೆಕ್ಸ್ಚರಲ್ಲಿ ಮಟನ್ ಲವರ್ಸ್ಗೆ ಮಟನ್ ಚಾಪ್ಸ್ ಅಂತೂ ಸ್ವರ್ಗ ಇದ್ದಂಗೆ ಇರುತ್ತೆ. ಪಕ್ಕದಲ್ಲಿ ಹಂಗೆ ಮಟನ್ ಬೋಟಿ ಇದೆಯಲ್ಲ ಗ್ರೇವಿಯಾಗಿ ಕೊಟ್ಟಿರ್ತಾರೆ ನೋಡಿ, ಎಷ್ಟು ತಿಕ್ಕು ಕನ್ಸಿಸ್ಟೆಂಟಿಯಲ್ಲಿದೆ ನೋಡಿ. ಅಪ್ಪಪ್ಪ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇದೆ, ಸೂಪರಾಗಿದೆ. ಆ್ಯಕ್ಚುಲಿ ಚಪಾತಿ ಜೊತೆ ಇನ್ನೂ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಚಪಾತಿ ಲೈಟಾಗಿ ತೊಗೊಂಡು ಬೋಟಿ ಗೊಜ್ಜು ಅಂತಾರಲ್ಲ ಆ ಥರ ಒಂದು ಕನ್ಸಿಸ್ಟೆನ್ಸಿಲಿದೆ. ತೊಗೊಂಡು ಚಪಾತಿ ನೋಡಿ ಜಾಸ್ತಿ ತೊಗೊಂಡು ಗಿಟ್ಟಿ ನಿಮ್ಗೊಂದು ಬೈಟು ನನಗೊಂದು ಬೈಟು. ಅಲ್ಟಿಮೇಟು ನೆಕ್ಸ್ಟ್ ಲೆವೆಲಾಗಿದೆ ಗ್ಯಾರಂಟಿ. ಮಟನ್ ಬೋಟಿ ತೊಗೊಂಡ್ರೆ ಚಪಾತಿ ತೊಗೊಂಡು ಒಳ್ಳೆ ಫ್ಯೂಷನ್ ಆಗಿ ಒಳಗೆ ಹೋಗ್ತಾ ಇರುತ್ತೆ. 1 ಅಲ್ಲ 2 ಅಲ್ಲ 3 ಚಪಾತಿ ತಿಂತಾನೆ ಇರ್ಬೋದು ಅಂತ ಅನಿಸುತ್ತೆ. ಚಿಕನ್ ವೆರೈಟೀಸಲ್ಲಿ ಬರೋಣ. ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ಇದೆ ನೋಡಿ. ಸಾಫ್ಟ್, ನೀವು ಯಾವುದೇ ಪೀಸ್ ತೊಗೊಂಡ್ರೆ ಜಸ್ಟ್ ಹಿಂಗೆ ಬೈಟ್ ಬಂದಿದ ತಕ್ಷಣ ಸಾಫ್ಟಾಗಿ ಬಂದ್ಬಿಡುತ್ತೆ. ಚಿಲ್ಲಿ ಚಿಕನ್ ಫ್ಲೇವರು ಹಾಗೆ ಅದು ಬ್ರಾತ್ ಇರುತ್ತಲ್ಲ ಒಳಗೆ ಗ್ರೇವಿ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಸಿಗುತ್ತೆ. ಆ್ಯಂಡ್ ಆ್ಯಕ್ಸಿಡೆಂಟ್ ಹೋದರೆ ಪೀಸಸ್ ಸಾಫ್ಟಾಗಿರೋದಕ್ಕೋಸ್ಕರ ಯಾವುದೇ ಚಿಕನ್ನು ಅಥವಾ ಯಾವುದೇ ಮಟನ್ ತೊಗೊಂಡ್ರು ಟೆಂಡರ್ನೆಸ್ ಇರೋದಕ್ಕೋಸ್ಕರ ಮಜಾ ಜಾಸ್ತಿ ಸಿಗ್ತಾಯಿದೆ. ನೈಸ್. ಚಿಕನ್ ಫ್ರೈ ಇದೆ, ಚಿಕನ್ ಫ್ರೈಯು ಕೂಡ ನಾವು ಅವಾಗೆ ಬ್ರೇಕ್ ಮಾಡಿರ್ತಾರ ನೋಡಿ, ಚೆನ್ನಾಗಿ ಡಿಪ್ ಮಾಡ್ಕೊಂಡು ಅಂದರೆ ಹಂಗಂದರೆ ಫುಲ್ಲು ಸೆಮಿ ಗ್ರೇವಿಯಾಗಿ ಬರುತ್ತಲ್ಲ, ಆ್ಯಕ್ಚುಲಿ ಅದೊಂಥರ ಮಜಾ ಸಿಗುತ್ತೆ. ಎಕ್ಸ್ಟ್ರಾಡಿನರಿ ಗೈಸ್ ಸೀರಿಯಸ್ಲಿ. ಪಕ್ಕದಲ್ಲಿ ಹಂಗೆ ಗ್ರೀನ್ ಚಿಕನ್ ಕೂಡ ಇದೆ ನೋಡಿ, ಗ್ರೀನ್ ಚಿಕನ್ ಇವರ ಸ್ಪೆಷಲು ಚಿಕನ್ ಉದಯಗಿರಿ ಅಂತಲೂ ಕೂಡ ಹೇಳ್ತಾರಂತೆ ಇದನ್ನು. ಏನೋ ಒಂಥರ ಮಸಾಲ ಗೈಸ್, ಗ್ರೀನು ಪುದೀನ ಮಿಂಟ್ ಫ್ಲೇವರು ಅದರೊಂದು ಜಾಸ್ತಿ ಕೊತ್ತಂಬರಿ ಎಲ್ಲ ಹಾಕ್ತಾರಲ್ಲ ಆ ಥರ ಒಂದು ಮಸಾಲ ಹೆವಿಯಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಟೇಸ್ಟ್ ವೈಸು ಒಂಥರ ಡ್ರೈ ಐಟಮ್ ಅಂತಲೇ ಹೇಳ್ಬೋದು. ಗ್ರೇವಿ ಇದೆ, ಒಂದು ಸ್ವಲ್ಪ ಡ್ರೈ ಆಗಿದೆ, ಚೆನ್ನಾಗಿದೆ. ಚಿಕನ್ ಗ್ರೀನ್ ಒಂಥರ ಸ್ಪೆಷಲ್ ಆಗಿದೆ ಅಂತಲೇ ಹೇಳಬೇಕು. ಪಕ್ಕದಲ್ಲಿರೋ ಪೆಪ್ಪರ್ ಚಿಕನ್ನೇ ಇವ್ರದ್ದು ಸ್ಪೆಷಲ್. ಪೆಪ್ಪರ್ ಚಿಕನ್ ಹೈಲೈಟ್ ಆಗಿದೆ. ಇದನ್ನ ಹಂಗೆ ತಗೊಂಡು ಪೆಪ್ಪರ್ದು ಓಪಪ್ಪ ಸಾಕಾಗಿದೆ. ಪೆಪ್ಪರ್ದು ಅಂದರೆ ಘಮ ಆ್ಯಂಡ್ ದೆನ್ ಆ್ಯಸ್ ವೆಲ್ ಆ್ಯಸ್ ಪೆಪ್ಪರ್ದು ಟೇಸ್ಟು ಖಾರ ಗೊತ್ತಾಗ್ತಾಯಿದೆ. ಹೆವಿ ಪೆಪ್ಪರ್ ಹಾಕಿದ್ದಾರೆ, ಅಲ್ಟಿಮೇಟ್ ಆಗಿದೆ. ಓವರಾಲ್ ಸಾಕಾಗಿ ಮಟನ್ ಲವರ್ಸ್ಗೂ ಮಟನ್ ಆ್ಯಕ್ಚುಲಿ ಚಾಪ್ಸು ಬೋಟಿ ಎಲ್ಲ ಇರುತ್ತೆ. ಚಿಕನ್ ಲವರ್ಸ್ಗೆ ಚಿಕನ್ ಉದಯಗಿರಿ ಅಂದರೆ ಗ್ರೀನ್ ಚಿಕನ್ನು, ಚಿಲ್ಲಿ ಚಿಕನ್ ಇರುತ್ತೆ. ಪೆಪ್ಪರ್ ಚಿಕನ್ ಒಂದು ಖಾರವಾಗಿ ಸೂಪರಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ನೆಕ್ಸ್ಟು ಮೇಯ್ನ್ ಇವರ ಪಲಾವ್ನ ಟ್ರೈ ಮಾಡೋಣ, ಅದಕ್ಕೆ ವೇಟಿಂಗ್ ಇಷ್ಟೊತ್ತು. ಸೊ ಗೈಸ್ ಇವಾಗ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಇದು ನೋಡಿದ ತಕ್ಷಣ ನನಗೆ ಟೆಂಪ್ಟ್ ಆಗ್ತಿದೆ ಅಂತಲೇ ಹೇಳಬೇಕು. ಸೊ ಬಿಸಿಯಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ಮ ಹತ್ರ ಚಿಕನ್ ಬಿರಿಯಾನಿ ಇದೆ, ಅದನ್ನು ಟ್ರೈ ಮಾಡೋಣ. ಸೊ ನೋಡೋಕೋದ್ರೆ ಪೀಸಸ್ ಇಲ್ಲಿದೆ ನೋಡಿ, ರೈಸಸ್ ಆ್ಯಕ್ಚುಲಿ ನೋಡೋಕೋದ್ರೆ ಒಂದು ಸ್ವಲ್ಪ ಶೇರ್ವಾ ಇದೆಯಲ್ಲ, ಸೊ ಶೇರ್ವಾ ಜೊತೆ ಚೆನ್ನಾಗಿ ಹಾಕೊಂಡು ಇದನ್ನು ಸೂಪರಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಒಂಥರ ಶೇರ್ವಾನೇ ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳಬೇಕು. ಬಿಸಿಯಾಗಿದೆ. ಒಂದು ಫಸ್ಟ್ ಬೈಟು.
ಓಹ್ ಏನು ಟೇಸ್ಟ್ ಅಂತೀರಾ ಯಪ್ಪ. ಹಳೆ ಅಂಗಡಿ ಟ್ರೈ ಮಾಡಿದ್ವಲ್ಲ ಗೈಸ್, ಅದೇ ಥರ ಟೇಸ್ಟ್ ಇದೆ ಅಂತಲೇ ಹೇಳಬೇಕು. ಸೇಮ್ ಟು ಸೇಮ್ ಅದೇ ಟೇಸ್ಟ್ ಅಂತಲೇ ಹೇಳಬೇಕು. ಒಂದೊಂದು ರೈಸಲ್ಲೂ ಆ ಫ್ಲೇವರ್ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳಬೇಕು. ಅದು ತುಂಬಾ ಚೆನ್ನಾಗಿದೆ. ಪೀಸಸ್ ನೋಡ್ತಿದ್ದೀರಾ, ಪೀಸಸ್ ಅದು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತಲೇ ಹೇಳಬೇಕು. ಓಹೋ ಗೈಸ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳಬೇಕು. ಅಪ್ಪ ಇವಾಗ ಮಟನ್ ನೋಡ್ತಿದ್ದೀರಾ, ಮಟನ್ ಪೀಸಸ್ ನೋಡಿ ಸಿಕ್ಕಾಪಟ್ಟೆ ಸಾಫ್ಟು. ಸೊ ಆ್ಯಕ್ಚುಲಿ ನೋಡೋಕೆ ಒಂದು ಲೇಯರ್ ಆಫ್ ಮಟನ್ ಕಾಣಿಸ್ತೈತೆ. ಸೊ ಈ ಪೀಸಸ್ಸು ನೋಡಬೇಕು ನಿಮಗೆ. ಹಂಗೆ ಲೈಕ್ ಯೂಶ್ವಲಿ ಬಂದಿದ ತಕ್ಷಣ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಸಾಫ್ಟಾಗಿರೋದು. ಸೊ ನಾವು ಸ್ವಲ್ಪ ವೀಡಿಯೋದೆಲ್ಲ ತಗೋತಿದ್ವಲ್ಲ, ಸೊ ಸ್ವಲ್ಪ ತಣ್ಣಗಾಗಿದೆ. ಆ್ಯಂಡ್ ರೈಸ್ ಫ್ಲೇವರು ಮಟನ್ ನೆಕ್ಸ್ಟ್ ಲೆವೆಲ್ ಗೈಸ್. ಏನು ಟೇಸ್ಟ್ ಅಂತೀರಾ, ಒಂದು ಸತಿ ಟ್ರೈ ಮಾಡಿದ್ರೆ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ. ಮಟನ್ ಪೀಸ್ ಜೊತೆ ತಿನ್ನಿ ಇನ್ನೂ ಸೂಪರಾಗಿರುತ್ತೆ. ಸೊ ಲೈಟಾಗಿ ನಾನು ಕೂಡ ಮಟನ್ ಪೀಸ್ನ ತೊಗೊಂಡು ಟ್ರೈ ಮಾಡೋಣ. ಓಹೋ ಆಹಾ, ಈ ಥರ ತಿಂದ್ಬಿಟ್ರೆ ಡೆಫಿನೆಟ್ಲಿ ಪಕ್ಕ ಡೈಲಿ ಬಂದ್ಬಿಡ್ತೀರ ಈ ಹೋಟ್ಲಿಗೆ. ಆ ಥರ ಒಂದು ಹೋಟ್ಲ್ ಅಂತಲೇ ಹೇಳ್ಬೇಕು. ಸೂಪರಾಗಿರುತ್ತೆ ಟೇಸ್ಟ್. ಒಂದೊಂದು ನಿಮ್ಮ ಮನೆಯವ್ರನ್ನೂ ಕರ್ಕೊಬಂದು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಒಂದೊಂದು ತುತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕೊಡುತ್ತೆ ಅಂತಲೇ ಹೇಳಬೇಕು. ಆಚೆ ವೆಯ್ಟಿಂಗ್ ಹಾಲ್ ಇರುತ್ತೆ, ತುಂಬ ಜನ ವೆಯ್ಟ್ ಮಾಡಿಕೊಂಡು ಬಂದು ಒಳಗೊಂಡು ಟ್ರೈ ಮಾಡ್ತಾರೆ. ಅಷ್ಟೊಂದು ಸ್ಯಾಟಿಸ್ಫೈಡಿಂಗ್ ಅಂತಲೇ ಹೇಳಬೇಕು. ವೆಯ್ಟ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ ಇಲ್ಲಿ ಬಂದರೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಈ ಥರ ಒಂದು ಒಳ್ಳೆ ಬಿರಿಯಾನಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಸೊ ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ಇನ್ಸ್ಟಾಗ್ರಾಮ್ ಇದೆ ಎಷ್ಟು ಹೋಟಿಲ್ಲ.